ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನಾಲಿ ಸೀರೀಸ್. ಲಾಸ್ಟ್ ವಿಡಿಯೋದಲ್ಲಿ ಕುಫ್ರಿ ವ್ಯಾಲಿ, ಫಾಗು ವ್ಯಾಲಿಗೆ ಹೋಗಿದ್ವಿ. ಅಲ್ಲಿನ ವಿಡಿಯೋ ಶೇರ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ನಾವು ಹೊರಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸೈನ್ಸಸ್ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಬಂದರೆ ಲಂಚ್ ಬ್ರೇಕ್ ಹಾಫ್ ಆನ್ ಅವರ್ ಒಳಗಡೆ ಬಿಡ್ತಾ ಇರಲಿಲ್ಲ. ಸೊ ಇಲ್ಲಿ ನೀವು ಕಂಪ್ಲೀಟ್ ಒಳಗಡೆ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ 100 ರೂಪೀಸ್ ಎಕ್ಸ್ಟ್ರಾ ಟಿಕೆಟನ್ನು ತೊಗೋಬೇಕು. 2 ಅವರ್ಸ್ ಒಳಗಡೆ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ನಮಗೆ ಅಷ್ಟು ಟೈಮ್ ಇರಲಿಲ್ಲ. ಹೊರಗಡೆ ಜಸ್ಟ್ ಸೈಟ್ ಸೀಯಿಂಗ್ ಮಾಡಿಕೊಂಡು ಇಲ್ಲಿಂದ ಮುಂದೆ ಹೊರಟ್ವಿ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಲಿಫ್ಟ್ಗೆ ಹೋದ್ವಿ. ಮಾಲ್ ರೋಡ್ಗೆ ರೀಚ್ ಆಗಬೇಕು ಅಂದರೆ ಲಿಫ್ಟ್ ಇದೆ. ಲಿಫ್ಟ್ಗೆ ನೀವು 20 ರೂಪೀಸ್ ಪರ್ ಪರ್ಸನ್ ಟಿಕೆಟನ್ನು ತೊಗೊಂಡು ಮಾಲ್ ರೋಡ್ ಲಿಫ್ಟ್ಗೆ ಹೋಗಬೇಕು. ಸೊ ಮಾಲ್ ರೋಡಲ್ಲಿ ಯಾವುದೇ ವೆಹಿಕಲ್ಸನ್ನು ಅಲೋ ಮಾಡೋದಿಲ್ಲ. ನಿಮ್ಮ ವೆಹಿಕಲ್ ಈ ರೀತಿ ಲಿಫ್ಟ್ ಹತ್ರ ಪಾರ್ಕಿಂಗನ್ನು ಮಾಡಿಬಿಟ್ಟು ಲಿಫ್ಟಿಂದ ನೀವು ಮಾಲ್ ರೋಡ್ಗೆ ಹೋಗಬೇಕಾಗುತ್ತೆ. ಇಲ್ಲಿ 2 ಲಿಫ್ಟನ್ನು ದಾಟಬೇಕಾಗುತ್ತೆ. ಮೊದಲು ಫಸ್ಟ್ ಫ್ಲೋರಲ್ಲಿ ಒಂದು ಲಿಫ್ಟ್ ಇರುತ್ತೆ. ಸೊ ಸೆಕೆಂಡ್ ಫ್ಲೋರ್ಗೆ ಬಂದರೆ ಇನ್ನೊಂದು ಲಿಫ್ಟ್ ಇರುತ್ತೆ. ಅದರಿಂದ ನೀವು ಮೇಲೆ ಬಂದರೆ ಡೈರೆಕ್ಟ್ ಮಾಲ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಸೊ ನಾವು ಸೆಕೆಂಡ್ ಲಿಫ್ಟಿಂದ ಹೊರಗಡೆ ಬಂದು ಈಗ ಮಾಲ್ ರೋಡ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಲಿಫ್ಟಿಂದ ಹೊರಗಡೆ ಬಂದ ತಕ್ಷಣ ನಿಮಗೆ ಮಾಲ್ ರೋಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಯಾವುದೇ ವೆಹಿಕಲ್ಸು ಅಲೋ ಇಲ್ಲ, ಜಸ್ಟ್ ಓನ್ಲಿ ಫಾರ್ ಎಮರ್ಜೆನ್ಸಿ ಪರ್ಪಸ್. ಅದಕ್ಕೂ ಒಂದಷ್ಟು ಕಂಡೀಷನ್ಸ್ ಮತ್ತು ರೆಸ್ಟ್ರಿಕ್ಷನ್ಸ್ ಇದೆ. ಸೊ ನಿಮ್ಮ ವೆಹಿಕಲನ್ನು ಕೆಳಗಡೆ ಲಿಫ್ಟ್ ಹತ್ರನೇ ಪಾರ್ಕಿಂಗ್ಗೆ ಹಾಕಿ ನೀವಿಲ್ಲಿ ಕಂಪ್ಲೀಟ್ ಬೈ ವಾಕ್ ಎಲ್ಲ ಸೈಟ್ ಸೀಯಿಂಗನ್ನು ಮಾಡಬೇಕು. ಫಸ್ಟು ನಾವು ಜಾಕು ಟೆಂಪಲ್ಗೆ ಬಂದ್ವಿ. ಇಲ್ಲಿಗೆ ಬರೋದಕ್ಕೆ 3 ವೇಸ್ ಇದೆ. ಒಂದು ಬೈ ಕಾರ್ ಅಥವಾ ಬೈ ಸ್ಟೆಪ್ಸ್ ಅಥವಾ ಬೈ ಕೇಬಲ್ ಕಾರ್. ನಾವು ಕೇಬಲ್ ಕಾರನ್ನು ಚೂಸ್ ಮಾಡ್ಕೊಂಡ್ವಿ. ಸೊ ಕ್ರೈಸ್ಟ್ ಚರ್ಚಿಂದ ಬ್ಯಾಕ್ ಸೈಡ್ ಒಂದು 1/2 ಕಿಲೋಮೀಟರ್ ನಡ್ಕೊಂಬಂದರೆ ಈ ಒಂದು ಕೇಬಲ್ ಕಾರ್ ಸ್ಟೇಷನ್ ಸಿಗುತ್ತೆ. ಇಲ್ಲಿ 500 ಚಾರ್ಜ್ ಮಾಡ್ತಾರೆ ಅಪ್ ಆ್ಯಂಡ್ ಡೌನ್ಗೆ ಕೇಬಲ್ ಕಾರ್ಗೆ. ಸೊ ನಾವು ಕೇಬಲ್ ಕಾರಿಂದ ಜಾಕಿ ಟೆಂಪಲ್ಗೆ ಹೊರಟ್ವಿ. ಇಲ್ಲಿ 2 ಸಲ್ಮಾನ್ ಖಾನ್, ಅಮಿತಾಬ್ ಬಚ್ಚನ್ ಸ್ಟ್ಯಾಚ್ಯೂಸ್ ಇದೆ. ಕೇಬಲ್ ಕಾರ್ ಹತ್ರ ಬಂದ್ವಿ. ಸೊ ಇಲ್ಲಿ ಒಂದು ಕೇಬಲ್ ಕಾರಲ್ಲಿ 5 to 6 ಪರ್ಸನ್ಸನ್ನು ಹತ್ತಿಸ್ತಾರೆ. ಕ್ಯೂ ಸಿಸ್ಟಮ್ ಇತ್ತು. ನಮ್ಮ ಒಂದು ಸರ್ದಿ ಬಂತು. ನಾವು ಕೇಬಲ್ ಕಾರಲ್ಲಿ ಕೂತ್ಕೊಂಡು ಮೇಲ್ಗಡೆ ಹೋದ್ವಿ. ಇದು ಅರೌಂಡ್ 2 to 3 ಕಿಲೋಮೀಟರ್ಸ್ ಇದೆ. ನೀವು ಕೆಳಗಡೆಯಿಂದ ಮೇಲ್ಗಡೆ ಜಾಕು ಟೆಂಪಲ್ಗೆ ಹೋಗೋದಕ್ಕೆ ನೀವು ಬೈ ಕಾರ್ ಆದರೂ ಹೋಗ್ಬೋದು ಅಥವಾ ಬೈ ವಾಕ್ ಹೋದರೆ ಸ್ಟೆಪ್ಸು ನಿಮಗೆ ಹತ್ತಕ್ಕೆ 1.5 ಅವರ್ ಟೈಮ್ ಬೇಕಾಗುತ್ತೆ. ಸೊ ಅಥವಾ ಕೇಬಲ್ ಕಾರಿಂದ ಹೋಗ್ಬೋದು. ಸೊ ನಾವು ಈ ರೋಪ್ ವೇ ಕೇಬಲ್ ಕಾರಿಂದ ಬಂದ್ವಿ. ಅಷ್ಟೊಂದು ಥ್ರಿಲ್ಲಿಂಗಾಗಿ ಅನ್ನಿಸ್ಲಿಲ್ಲ, ಯಾಕೆಂದರೆ ಕೇಬಲ್ ಕಾರ್ ತುಂಬ ಸ್ಲೋ ಆಗಿ ಮೇಲೆ ಬರ್ತಾಯಿತ್ತು. ಸೊ 10 to 15 ಮಿನಿಟ್ಸಲ್ಲಿ ಮೇಲ್ಗಡೆ ಟೆಂಪಲ್ ಹತ್ರ ಬರುತ್ತೆ. ಅಲ್ಲಿಂದ ಇಳಿದ್ರೆ ಮೈನ್ ಟೆಂಪಲಲ್ಲಿ ನಿಮಗೆ ರಾಮ, ಲಕ್ಷ್ಮಣ, ಸೀತೆಯರ ವಿಗ್ರಹ ಇದೆ, ಹನುಮಂತನ ವಿಗ್ರಹ ಇದೆ ಟೆಂಪಲ್ ಒಳಗಡೆ. ಟೆಂಪಲಿಂದ ಹೊರಗಡೆ ಬಂದರೆ ಮೇಯ್ನ್ ಇದು ಜಾಕು ಟೆಂಪಲ್ ಹನುಮಾನ್ ಸ್ಟ್ಯಾಚ್ಯೂ 108 ಫೀಟ್ ಹೈಟ್ ಇರುವಂಥದ್ದು. ಸಖತ್ ಅಮೇಝಿಂಗ್ ಆಗಿದೆ ಸ್ಟ್ಯಾಚ್ಯೂ. ಸೊ ಇಲ್ಲಿ ಹನುಮಂತರ ಪಾದ ಒಳಗಡೆ ನೋಡ್ಬೋದು. ಸೊ ಇದು ಹನುಮಂತರ ಪಾದ. ಸೊ ಈ ಒಂದು ಪ್ಲೇಸ್ನ ಮಹತ್ವ ಏನು ಅಂತ ನೋಡೋದಾದರೆ, ಲಂಕೆಗೆ ಸೀತಾನ ಭೇಟಿ ಮಾಡೋದಕ್ಕೆ ಹೋದ ಹನುಮಂತನು ಈ ಪ್ಲೇಸಲ್ಲಿ ಸ್ವಲ್ಪ ಹೊತ್ತು ಹಾಲ್ಟನ್ನು ಮಾಡಿ ಹೋಗಿದ್ರಂತೆ. ಸೊ ಆದ್ದರಿಂದ ಇದು ತುಂಬ ಮಹತ್ವ ಇರುವಂಥ ಜಾಗ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಬರುವ ಭಕ್ತಾದಿಗಳು ಆದಷ್ಟು ಸ್ಟೆಪ್ಸನ್ನು ಹತ್ಕೊಂಡು ಬರ್ತಾರೆ. ಹನುಮಾನ್ ಚಾಲೀಸ ಹೇಳ್ಕೊಂಡು ಸ್ಟೆಪ್ಸನ್ನು ಹತ್ಕೊಂಡು ಬರ್ತಾರೆ. ಸೊ ಸ್ಟೆಪ್ಸ್ ಹತ್ಕೊಂಡು ಬರೋದಾದರೆ ನಿಮಗೆ 1 ರಿಂದ 1.5 ಗಂಟೆ ಟೈಮ್ ಅನ್ನೋದು ಇಡಿಸುತ್ತೆ. ಅಥವಾ ಕಾರಲ್ಲಿ ಬರಬೇಕು ಅಂತಂದರೆ ಕಾರನ್ನು ಹೈರ್ ಮಾಡಿಕೊಂಡು ನೀವು ಬರಬೇಕು. ನಿಮ್ಮ ವೆಹಿಕಲಲ್ಲಿ ಇಲ್ಲಿಗೆ ಬರೋಕ್ಕಾಗೋದಿಲ್ಲ. ಅಥವಾ ನಾವು ಬಂದ ಹಾಗೆ ಕೇಬಲ್ ಕಾರಲ್ಲಿ ಬರ್ಬೋದು. ಕೇಬಲ್ ಕಾರ್ 500 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಪ್ ಆ್ಯಂಡ್ ಡೌನ್. ಅಥವಾ ಒಂದು ಸೈಡ್ ಆದರೆ 250 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಸ್ಟ್ಯಾಚ್ಯೂ ಮಾತ್ರ ತುಂಬ ಅಮೇಝಿಂಗ್ ಆಗಿತ್ತು, ಸಕ್ಕದಾಗಿತ್ತು. ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಸಿಮ್ಲಾ ಅಂತ ಹೇಳ್ಬೋದು. ಸೊ ನಾವು ಬಂದಾಗ ಆಲಿಕಲ್ ಮಳೆ ಸಖತ್ ಜೋರಾಗಿ ಬರ್ತಾಯಿತ್ತು. ಹನುಮಂತರಾಯ ಈ ರೀತಿ ನಮ್ಮನ್ನು ಕರೆಸ್ಕೊಂಡ. ಸರಿ, ಟೆಂಪಲಿಂದ ನಾವು ಮತ್ತೆ ಕೇಬಲ್ ಕಾರಿಂದ ಮಾಲ್ ರೋಡ್ ಕಡೆಗೆ ಬಂದ್ವಿ. ಅಲ್ಲಿ ಒಂದು ಮೈನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಕ್ರೈಸ್ಟ್ ಚರ್ಚ್. ಇದು ಒನ್ ಆಫ್ ದ ಓಲ್ಡೆಸ್ಟ್ ಚರ್ಚ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಅದು ಸಹ ಬಾಗಿಲು ಹಾಕ್ಬಿಟ್ಟಿತ್ತು. ನಾವು ಹೋದ ದಿನ ಸಂಡೇ. ಸೊ ಅದ್ರ ಎದುರುಗಡೆನೇ ಒಂದು ಆರ್ಟ್ ಪೇಂಟಿಂಗ್ ಮ್ಯೂಸಿಯಂ ಸಹ ಇತ್ತು. ಅದು ಸಹ ಬಾಗಿಲಾಗಿತ್ತು ನಮ್ಮ ಬ್ಯಾಡ್ ಲಕ್ಗೆ. ಸೊ ಮಳೆನೂ ಸಹ ತುಂಬಾ ಜೋರಾಗಿ ಬರ್ತಾ ಇತ್ತು. ಈವ್ನಿಂಗ್ ಆಗಿತ್ತು, ಅರೌಂಡ್ 4 o'clock. ಮಳೆಯಲ್ಲೇ ಈ ಸೈಟ್ ಸೀಯಿಂಗ್ ಎಲ್ಲ ಮಾಡಬೇಕಾಯಿತು. ಅವತ್ತೊಂದೇ ದಿನ ನಮಗೆ ಸೈಟ್ ಸೀಯಿಂಗ್ ಇದ್ದಂಥ ಆಪ್ಷನ್. ನೆಕ್ಸ್ಟ್ ಡೇ ನಾವು ವಾಪಸ್ ಟ್ರಾವೆಲ್ ಮಾಡಬೇಕಾಗಿತ್ತು. ಸೊ ಇದು ಒನ್ ಆಫ್ ದ ಮೈನ್ ಹ್ಯಾಪನಿಂಗ್ ಪ್ಲೇಸಸ್ ಇನ್ ಶಿಮ್ಲಾ ಅಂತ ಹೇಳ್ಬೋದು. ಇದನ್ನು ದಿ ರಿಟ್ಸ್ ಅಂತ ಕರೀತಾರೆ.
ಮೇಲ್ಗಡೆನೂ ಜನ ನಿಂತ್ಕೊಂಡು ವ್ಯೂವನ್ನು ನೋಡ್ತಾ ಇದ್ರು. ಮಳೆ ಬೇರೆ ಬರ್ತಾ ಇತ್ತು. ಸೊ ಎದುರುಗಡೆ ನೀವು ನೋಡ್ತಾ ಇರ್ಬೋದು ಕುದುರೆಗಳು ನಿಂತಿದೆ. ಇಲ್ಲಿ ಹಾರ್ಸ್ ರೈಡು ಸಹ ಮಾಡ್ಬೋದು. 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ಒಂದು 250 ಮೀಟರ್ಸ್ ಉದ್ದ ಕರ್ಕೊಂಡೋಗಿ ವಾಪಸ್ ಇದೇ ಸ್ಪಾಟ್ಗೆ ತಂದು ಬಿಡ್ತಾರೆ. ಮಳೆ ಆದ್ದರಿಂದ ಯಾರೂ ಹಾರ್ಸ್ ರೈಡಿಂಗನ್ನು ಮಾಡ್ತಾ ಇರಲಿಲ್ಲ. ಸೊ ಈ ಪ್ಲೇಸ್ಗೆ ದಿ ರಿಟ್ಸ್ ಅಂತ ಕರೀತಾರೆ. ಇದು ಒನ್ ಆಫ್ ದ ಮೇಜರ್ ಪ್ಲೇಸಸ್ ಅಂತ ಹೇಳ್ಬೋದು. ಇಲ್ಲಿನ ಒಂದು ಇಂಪಾರ್ಟೆನ್ಸ್ ಏನು ಅಂದರೆ, ಆ ರಿಟ್ಸ್ ಕೆಳಗಡೆ ಏನಿದೆ, ಆ ರೋಡ್ ಕೆಳಗಡೆ ಲ್ಯಾಕ್ಸ್ ಆಫ್ ಲೀಟರ್ಸ್ ಆಫ್ ವಾಟರನ್ನು ಸ್ಟೋರೇಜ್ ಮಾಡುವಂಥ ಜಾಗ ಇದು. ಸಿಮ್ಲಾ ಸಿಟಿಗೆ ಇಲ್ಲಿ ವಾಟರನ್ನು ಸ್ಟೋರೇಜ್ ಮಾಡುವಂಥ ಜಾಗ ಈ ಕೆಳಗಡೆ ಪ್ರದೇಶ. ಸೊ ಇದು ಒನ್ ಆಫ್ ದ ಹ್ಯಾಪನಿಂಗ್ ಪ್ಲೇಸಸ್ ಇನ್ ಶಿಮ್ಲಾ ಅಂತ ಹೇಳ್ಬೋದು. ದಿ ರಿಟ್ಸ್ ಸುತ್ತಮುತ್ತಲೂ ನಮಗೆ ತುಂಬಾ ಸಿಟಿ ವ್ಯೂ ಪಾಯಿಂಟ್ಸ್ ಅನ್ನೋದು ಸಿಗುತ್ತೆ. ನೀವು ಅದರ ರೈಟ್ ಸೈಡ್ ಹೋದರೂ ಸಹ ಒಳ್ಳೆ ಸಿಟಿ ವ್ಯೂ ಅನ್ನೋದು ನಿಮಗೆ ಸಿಗುತ್ತೆ. ಸೊ ತೋರಿಸ್ತೀನಿ ಈಗ. ಸೊ ದಿಸ್ ಈಸ್ ದ ಸಿಮ್ಲಾ ಸಿಟಿ. ನೈಟ್ ಟೈಮ್ ನೋಡಿದ್ರೆ ತುಂಬ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಏರಿಯಾ. ಇದೊಂದು ಒನ್ ಆಫ್ ದ ವ್ಯೂ ಪಾಯಿಂಟ್ಸ್ ಆಫ್ ಶಿಮ್ಲಾ ಸಿಟಿ ಅಂತ ಹೇಳ್ಬೋದು. ಇದು ದಿ ರಿಟ್ಸ್ ಪಕ್ಕದಲ್ಲೇ ಇದೆ. ಸೊ ಇಲ್ಲೊಂದು ಇಂದಿರಾ ಗಾಂಧಿ ಅವರ ಸ್ಟ್ಯಾಚ್ಯೂ ಸಹ ಇದೆ. ಸೊ ಮಳೆ ಬರ್ತಾ ಇತ್ತು. ಛತ್ರಿಯಲ್ಲೇ ಕೆಲವರು ಓಡಾಡ್ತಾ ಇದ್ರು, ಕೆಲವೊಬ್ಬರು ಶೆಲ್ಟರ್ ಕೆಳಗಡೆ ನಿಂತಿದ್ರು. ನಾವು ಮಳೆಯಲ್ಲೇ ಓಡಾಡಿಕೊಂಡು ಸೈಟ್ ಸೀಯಿಂಗನ್ನು ಮಾಡ್ತಾಯಿದ್ವಿ. ಅಟಲ್ ಜಿ ಸ್ಟ್ಯಾಚ್ಯೂ ಸಹ ಇಲ್ಲಿದೆ ದಿ ರಿಟ್ಸ್ ಪಕ್ಕದಲ್ಲೇ. ಸೊ ನೆಕ್ಸ್ಟು ಹಾಗೆ ದಿ ರಿಟ್ಸನ್ನು ನೋಡಿಕೊಂಡು ಮುಂದೆ ಹೋದ್ವಿ. ಮುಂದೆ ಒಂದು ಗೇಟಿ ಥಿಯೇಟರ್ ಅಂತ ಸಿಗುತ್ತೆ. ಸೊ ಆಲ್ಮೋಸ್ಟ್ ಮಾಲ್ ರೋಡಲ್ಲೇ ನಿಮಗೆ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ ಶಿಮ್ಲಾದು ಸಿಕ್ಬಿಡುತ್ತೆ. ಇದು ಗೇಟಿ ಥಿಯೇಟರ್. ನಮ್ಮೂರಲ್ಲಿ ಹೇಗೆ ಒಂದು ಟೌನ್ ಹಾಲ್ ಅಂತ ಇದೆಯೋ ಆ ರೀತಿ ಇಲ್ಲಿ ಗೇಟಿ ಥಿಯೇಟರಲ್ಲಿ ಆಲ್ಮೋಸ್ಟ್ ಎಲ್ಲ ಶೋಸು, ಲೈಟ್ ಶೋಸ್, ಆ್ಯಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ. ಸೊ ಈ ಪಾಯಿಂಟನ್ನು ನಾವು ದಿ ಸ್ಕ್ಯಾಂಡಲ್ ಪಾಯಿಂಟ್ ಅಂತ ಕರಿತೀವಿ. ಇದಕ್ಕೆ ಸ್ಕ್ಯಾಂಡಲ್ ಪಾಯಿಂಟ್ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಸೊ ಇಲ್ಲಿಂದ ನೋಡಿ ಜಾಕೋ ಟೆಂಪಲ್ ಮೇಲೆ ಕಾಣಿಸ್ತಾ ಇದೆ. ಸೊ ಈ ಪ್ಲೇಸ್ಗೆ ಸ್ಕ್ಯಾಂಡಲ್ ಪಾಯಿಂಟ್ ಅಂತ ಯಾಕೆ ಹೆಸರು ಬಂತು ಅಂತ, ಆಗಿನ ಕಾಲದ ಪಟಿಯಾಲ ಮಹಾರಾಜನು ಮತ್ತು ಬ್ರಿಟಿಷ್ ವೈಸ್ರಾಯ್ ಮಗಳು ಇಬ್ಬರು ಈ ಜಾಗದಲ್ಲಿ ಮೀಟಾಗಿ ಇಲ್ಲಿಂದ ಇಬ್ಬರು ಲವರ್ಸ್ ಆಗಿದ್ದರು, ಇಲ್ಲಿಂದ ಹೋದ್ರಂತೆ ಈ ಪಾಯಿಂಟಲ್ಲಿ ಮೀಟಾಗಿ. ಆದ್ದರಿಂದ ಇದನ್ನು ಸ್ಕ್ಯಾಂಡಲ್ ಪಾಯಿಂಟ್ ಅಂತ ಕರೀತಾರೆ. ಸೊ ಆಗಿನಿಂದ ಮಹಾರಾಜನನ್ನು ಶಿಮ್ಲಾಗೆ ಬರದೇ ಇರೋ ರೀತಿ ಬ್ಯಾನ್ ಅನ್ನು ಸಹ ಮಾಡಿದ್ರಂತೆ. ಸೊ ಅಲ್ಲಿಂದ ಮುಂದೆ ನಾವು ಕಾಲಿ ಬರಿ ಮಾ ಟೆಂಪಲ್ ಅಥವಾ ಶ್ಯಾಮಲಾ ದೇವಿ ಟೆಂಪಲ್ ಕಡೆಗೆ ಹೋದ್ವಿ. ಇದು ಸಹ ಮಾಲ್ ರೋಡಿಂದ ಒಂದು 500 ಮೀಟರ್ಸ್ ನಡ್ಕೊಂಡು ಹೋಗಬೇಕು. ಇಲ್ಲೂ ಸಹ ವೆಹಿಕಲ್ಸ್ ಅಲೋ ಇಲ್ಲ. ಸೊ ಶ್ಯಾಮಲಾ ದೇವಿ ಮಾತೆಯಿಂದನೇ ಈ ಸಿಟಿಗೆ ಶಿಮ್ಲಾ ಅಂತ ಹೆಸರು ಬಂತು. ಈ ಟೆಂಪಲ್ ಸಹ ಒನ್ ಆಫ್ ದ ಹ್ಯಾಪನಿಂಗ್ ಪ್ಲೇಸಸ್, ಮೋಸ್ಟ್ ಪಾಪ್ಯುಲರ್ ಟೂರಿಸ್ಟ್ ವಿಸಿಟರ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಟೆಂಪಲಿಂದನೂ ಸಹ ನಿಮಗೆ ಒಳ್ಳೆ ಸೈಟ್ ಸೀಯಿಂಗ್, ಸಿಟಿ ಸೈಟ್ ಸೀಯಿಂಗ್ ಅನ್ನೋದು ಸಿಗುತ್ತೆ. ಟೆಂಪಲ್ ಒಳಗಡೆ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಅಲ್ಲೋ ಇಲ್ಲ. ಸೊ ಈ ಶಿಮ್ಲಾ ಅನ್ನೋದು ಆಗಿನ ಬ್ರಿಟಿಷ್ ಕಾಲದ ಒಂದು ಸಮ್ಮರ್ ಕ್ಯಾಪಿಟಲ್ ಆಗಿತ್ತು. ಸೊ ಇಲ್ಲಿನ ಚರ್ಚ್ ಆಗ್ಬೋದು, ಗೇಟಿ ಥಿಯೇಟರ್, ಮ್ಯೂಸಿಯಂ, ಪ್ರತಿಯೊಂದು ಬ್ರಿಟಿಷ್ ಕಾಲದ ಕನ್ಸ್ಟ್ರಕ್ಷನ್ ಆಗಿದೆ. ಅವರ ಒಂದು ರೀತಿಯಲ್ಲೇ ಪ್ರತಿಯೊಂದು ಬಿಲ್ಡಿಂಗ್ಸು ಸಹ ಕನ್ಸ್ಟ್ರಕ್ಟನ್ನು ಮಾಡಿದ್ದಾರೆ. ಸೊ ಇದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಲೋಯರ್ ಬಜಾರ್ ಮತ್ತು ಮಾಲ್ ರೋಡ್ ಕಡೆಗೆ ಹೋದ್ವಿ. ಅಲ್ಲಿನ ಶಾಪಿಂಗ್ ವಿಡಿಯೋ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಮನಾಲಿ ಶಿಮ್ಲಾ ಸೀರೀಸ್ ಕಂಪ್ಲೀಟ್ ಆಗಿ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಸಿ ಯು. ಬಾಯ್.